ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎಂಬುದೊಂದು ಮಾತಿದೆ. ಇತ್ತೀಚಿನ ದಿನಗಳಲ್ಲಿ ಇದ್ದುದರಲ್ಲೇ ಮನೆಯನ್ನು ನಿರಾಯಾಸವಾಗಿ ಕಟ್ಟಬಹುದೇನೋ, ಆದರೆ ಮದುವೆಗೆ ಹೆಣ್ಣು ಗಂಡು ಹುಡುಕೋದು ಮಾತ್ರ ಕಷ್ಟವೋ ಕಷ್ಟ. ಸಂಡೂರು ತಾಲೂಕಿನ ಕೊರೆಕುಪ್ಪೆ ತೋರಣಗಲ್ಲು ಮತ್ತು ತೋರಣಗಲ್ಲು ರೈಲ್ವೆ ನಿಲ್ದಾಣದ ಪದ್ಮಶಾಲಿ ಬಹುತ್ತಮ ನೇಕಾರ ಸಮಾಜದಿಂದ ಈಚೆಗೆ ವಧುವರರ ಮುಖಾಮುಖಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಆ ಮೂಲಕ ವಧುವರರ ಅನ್ವೇಷಣೆಯಲ್ಲಿರುವ ನೇಕಾರ ಸಮಾಜದ ಬಂಧುಗಳಿಗೆ ವೇದಿಕೆ ಒದಗಿಸುವುದು ಮತ್ತು ಗಂಡು ಹೆಣ್ಣು ಹುಡುಕಲು ಸಹಕರಿಸುವುದು ಆಯೋಜಕರ ಉದ್ದೇಶವಾಗಿತ್ತು. ಹೌದು, ಕೊರೆಕುಪ್ಪೆ ಹೊರವಲಯದಲ್ಲಿರುವ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ಈಚೆಗೆ ಆಯೋಜಿಸಿದ್ದ ವಧುವರರ ಮುಖಾಮುಖಿ ಸಮಾವೇಶದಲ್ಲಿ ನೂರಾರು ವಧುವರರು ಭಾಗವಹಿಸಿ ತಮ್ಮ ವೈಯಕ್ತಿಕ ವಿವರವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನೇಕಾರ ಸಮಾಜದ ತೋರಣಗಲ್ಲು ಭಾಗದ ಅಧ್ಯಕ್ಷರಾದ ಜಕ್ಕ ತಿಪ್ಪೇಸ್ವಾಮಿ ಅವರು ಮಾತನಾಡಿ, ನೇಕಾರ ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಮತ್ತು ಸಂಬಂಧಗಳ ಮಹತ್ವವನ್ನು ತಿಳಿಸಿ ಎಂದರು. ಸರ್ ಅಧ್ಯಕ್ಷನಾದಾಗೆ ಇಲ್ಲಿ ಸಮಾಜದಲ್ಲಿ ನಮ್ಮ ಜಯಂತಿಗಳಾಗಲಿ, ನೂಲು ಹುಣ್ಣಿಮೆ ಆಗಲಿ, ಅಕಸ್ಮಾತ್ ನಮ್ಮ ವಧುವರರ ಕಾರ್ಯಕ್ರಮಗಳಾಗಲಿ, ಬೇರೆ ಕಾರ್ಯಕ್ರಮ ಯಾವುದೂ ನಡೆಸ್ತಾ ಇರಲಿಲ್ಲ. ಆದರೆ ನಮ್ಮನೆಯಲ್ಲಿ ತೋರಣಗಲ್ಲು, ಕೊರೆಕುಪ್ಪ, ನಮ್ಮ ಸುಲ್ತಾನಾಪುರ, ಕೊಡಾಲ, ಲಿಂಗದೇವಿ ಎಲ್ಲ ಜನಗಳ ಕಲಿತು ನಾನು ಅಧ್ಯಕ್ಷರನ್ನ ಮಾಡಿದ್ದಕ್ಕೆ ಮತ್ತೊಂದು ಸಲ ನಾನು ನೇಮಕ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿದರು. ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಬರೀ ಕಾಲಕ್ಕೆ ಕೊಡಬಾರ್ದು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು ವಧುವರರ ವೇದಿಕೆ ಮಾಡಬೇಕಂತ ಸಾಧನೆ ಮಾಡಿದೆ. ಇವತ್ತು ವಧುವರರ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಿಂದ ನಮ್ಮನ್ನು ಗುರುತಿಸಿಕೊಂಡು ಬಂದರಂದರೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಇವಾಗ ನಾವು ಮಹಿಳೆಯರನ್ನ ಮಾತ್ರ ವಿದ್ಯಾಭ್ಯಾಸ ಮಾಡ್ತಾ ವಿದ್ಯಾಭ್ಯಾಸನ ಜಾಸ್ತಿ ಮಾಡ್ತಾ ಇದ್ದೀವಿ. ಮಾಡೋ ನಿಜಾನೇ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ವಿದ್ಯಾಭ್ಯಾಸ ಮಾಡಿದ್ರೆ ಸರಿಯಾಗಿ ಅದಕ್ಕೆ ನಾವು ಅನುಗುಣವಾಗಿ ಅವ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ಬೇಕು, ಯಾವ ರೀತಿ ಸಂಬಂಧ ಬೆಳೆಸಬೇಕು ಅಂಬುದು ನಾವು ಅವರಿಗೆ ಮುಂದೆ ತಗೊಂಡು ಹೋಗೋಕ್ಕೆ ಇದು ಮಾಡಬೇಕು ನಾವು. ಅದಕ್ಕಾಗಿ ನೀವು ದಯಮಾಡಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ಬೇಡ ಅಂತ ಇಲ್ಲ. ವಿದ್ಯಾಭ್ಯಾಸ ತಕ್ಕಂಗೆ ಅವ್ರಿಗೆ ಜೀವನ ಕೊಡಿ. ಆ ಜೀವನ ಕೊಟ್ಟರೆ ಮಾತ್ರ ದಾರಿ ಆಗುತ್ತೆ. ಆ ಜೀವನ ಕೊಡ್ತಾ ಇಲ್ಲ. ನಾವು ವಿದ್ಯಾಭ್ಯಾಸ ಮಾಡಿವಿ ಅಂತ ಹೇಳ್ಬಿಟ್ಟು ನಮ್ಮ ಮಗಳಿಗೆ 80,000 ಸಂಬಳ ಇದೆ, 90,000 ಸಂಬಳ ಇದೆ, 1 ಲಕ್ಷ ಸಂಬಳ ಇದೆ ಅಂದರೆ ನಮ್ಮ ಮಗನಿಗೆ ನಮ್ಮ ಪದ್ಮಶಾಲಿಯವರಿಗೆ ಅದಕ್ಕಿನ್ನ ವ್ಯವಸ್ಥೆ ಕೊಡ್ರಿ. ಬೇಕಾದಷ್ಟು ವ್ಯವಸ್ಥೆ ಏನು ಮಾಡ್ತಾನಂದರೆ, ಇವತ್ತು 100 ಜನ ಬಂದ್ರೆ ಊಟ ಆಗ್ತಾನೆ. ಹೌದಾ? ಅವರು ನಮ್ಮ ನೌಕರಸ್ಥರು 10 ಜನ ಬಂದ್ರೆ ನಿಮ್ಮ ಮನೆಗೆ ಯಾವಾಗ ಹೋಗ್ತಾರೆ, ನಿಮ್ಮ ಅಪ್ಪರು, ನಿಮ್ಮ ತಂದೆರು ಯಾವಾಗ ಹೋಗ್ತಾರೆ, ನಿಮ್ಮ ಅಣ್ಣರು ಯಾವಾಗ ಅಂತ ಕೇಳ್ತಾರ. ವ್ಯಾಪಾರಸ್ಥರಂಗೆಲ್ಲ ವ್ಯಾಪಾರಸ್ಥರು 1000 ಜನ ಬಂದರೂ ಕೂಡ ಇವತ್ತು ಊಟಕ್ಕೆ ಒಂದು ಧೈರ್ಯ ಇದೆ. ಹೌದಾ? ಅದಕ್ಕಾಗಿ ದಯಮಾಡಿ ವ್ಯಾಪಾರ ಇರಲಿ, ಅಕಸ್ಮಾತ್ ಹೊಲಗಳೇ ಇರಲಿ, ಭೂಮಿನೇ ಇರಲಿ, ನಮ್ಮ ಕುಲಸ್ಥರು ಹೌದಾ ಅಲ್ಲ ಫಸ್ಟ್ ಗಮನಿಸ್ರಿ. ಗಮನಿಸಿಕೊಂಡು ತಮ್ಮ ಮಕ್ಕಳನ್ನು ಕೊಟ್ಟು ಒಂದು ದಾರಿ ಮಾಡಬೇಕಂದ್ರೆ ತಮ್ಮಲ್ಲಿ ತಿಳಿದಂತೆ. ಕಂಪ್ಲಿ ತಾಲೂಕಿನ ನೇಕಾರ ಸಮುದಾಯದ ಒಕ್ಕೂಟಗಳ ಅಧ್ಯಕ್ಷ ಬ್ರಹ್ಮಯ್ಯ ಅವರು ಮಾತನಾಡಿ, ಪದ್ಮಶಾಲಿ ಸಮಾಜವು ಎಲ್ಲ ಒಳಪಂಗಡಗಳನ್ನು ಒಳಗೊಂಡು ರಾಜ್ಯದಲ್ಲಿ 40 ಲಕ್ಷ ಸಂಖ್ಯೆಯಲ್ಲಿದೆ. ಕೊರೆಕುಪ್ಪದಲ್ಲಿ ನಡೆದ ವಧುವರರ ಮುಖಾಮುಖಿ ವೇದಿಕೆಯು ಅಖಂಡ ಬಳ್ಳಾರಿ ಜಿಲ್ಲೆ ಮಟ್ಟಿಗೆ ಅದ್ಧೂರಿಯಾಗಿ ನೆರವೇರಿರುವುದು ಇದೇ ಮೊದಲು ಎಂದು ಅಭಿಪ್ರಾಯಿಸಿದರು. ನನ್ನ ಹೆಸರು ಬ್ರಹ್ಮಯ್ಯ ಅಂತೇಳಿ, ಕಂಪ್ಲಿ ತಾಲೂಕಿನ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ, ಜೊತೆಗೆ ನಮ್ಮ ಪದ್ಮಶಾಲಿ ಸಮಾಜದೂ ಅಧ್ಯಕ್ಷ. ನಾನು ಕಂಪ್ಲಿ ಪುರಸಭೆ ಮಾಜಿ ಅಧ್ಯಕ್ಷರು ಸಹ. ಇವತ್ತಿನ ದಿನ ನಮ್ಮ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕೊರೆಕುಪ್ಪ ಒಂದು ಗ್ರಾಮದಲ್ಲಿ ಪದ್ಮಶಾಲಿ ಸಮಾಜ ವತಿಯಿಂದ ಈ ಒಂದು ವಧುವರರ ಮುಖಾಮುಖಿ ವಿವಾಹ ವೇದಿಕೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಂಥ ಒಂದು ವೇದಿಕೆಗಳು ನಮ್ಮಲ್ಲಿ ನಮ್ಮ ಸಮಾಜದವರು ಮುಂದುವರಿಸಾಗ ಮಾತ್ರ ನಮ್ಮ ಸಮಾಜದ ಪರಿಚಯಗಳು ಸಾಕಷ್ಟು ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ನೇಕಾರ ಸಮುದಾಯದ ಒಳಪಂಗಡಗಳಾಗಿರ್ತಕ್ಕಂಥ ಪದ್ಮಶಾಲಿ, ಪಟ್ಟಶಾಲಿ, ಕುರುವಿನ ಶೆಟ್ಟಿ, ದೇವಾಂಗ, ತೊಗಟವೀರ, ಸೊಕಳುಶಾಲಿ ಸಾಕಷ್ಟು ಒಂದು ಒಳಪಂಗಡಗಳು ಇರೋ ಕಾರಣ ನಮ್ಮ ಒಂದು ಅಂಕಿ ಸಂಖ್ಯೆ ಕೂಡ ಇಡೀ ಕರ್ನಾಟಕ ರಾಜ್ಯದಿಂದ ಸುಮಾರು 40 ಲಕ್ಷ ಜನಸಂಖ್ಯೆ ಇದೆ. ಯಾಕೆಂತಂದರೆ ಇವತ್ತು ತೇರದಾಳ್ ಒಂದು ಕ್ಷೇತ್ರ ಇದೆ. ತೇರದಾಳ್ನಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮವರೇ ಎರಡು ಸಾರಿ ಅಲ್ಲಿ ಗೆದ್ದಿದ್ದಾರೆ ಇವತ್ತು ನೇಕಾರ ಸಮಾಜದವರು. ಹಾಗಾಗಿ MD ಲಕ್ಷ್ಮಣನವರು ಅವರು ಒಂದು ನೇಕಾರ ಸಮುದಾಯ ತುರುವೇಕೆರೆನಲ್ಲಿ ಅವರು ಗೆದ್ದಿದ್ದಾರೆ. ಈ ರೀತಿ ಲೆಕ್ಕ ಹಾಕಿದ್ರೆ ಜಾತಿ ಗಣತಿನಲ್ಲಿ ಗೊತ್ತಾಗುತ್ತೆ. ನಮ್ಮ ಸರ್ವೆ ನಡೆದಾಗ
ರಾಜ್ಯಾದ್ಯಂತ ನೇಕಾರರು ಎಷ್ಟು ಸಂಖ್ಯೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಪದ್ಮಶಾಲಿ ಸಮಾಜದ ವತಿಯಿಂದ ಇವತ್ತಿನ ದಿನ ಈ ಒಂದು ಕುರೇಕುಪ್ಪ ಒಂದು ಗ್ರಾಮದಲ್ಲಿ ಮಾರ್ಕಂಡೇಶ್ವರ ಒಂದು ದೇವಸ್ಥಾನದ ಆವರಣದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೆದಿದ್ದ ಒಂದು ಕಾರ್ಯಕ್ರಮದಲ್ಲಿ ಸರಿಸುಮಾರು 100ರಿಂದ 130 ಒಂದು ಜೋಡಿಗಳ ಒಂದು ವಿವಾಹ ವೇದಿಕೆ. ಇದು ಒಂದು ರೀತಿ ಹೇಳಬೇಕಂದ್ರೆ ಪಕ್ಕದ ಒಂದು ವಿಜಯನಗರ ಜಿಲ್ಲೆ ಆಗಿರ್ಬೋದು, ಈ ಕಡೆ ಇರತಕ್ಕಂಥ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಎರಡೂ ಅವಳಿ ಜಿಲ್ಲೆಗಳಲ್ಲಿ ಸಹ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮ ಹಿಂದೆಂದೂ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರು, ಪದ್ಮಶಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಆಗಿರ್ಬೋದು, ಅದೇ ರೀತಿ ಶ್ರೀಧರ್ ಅವರು ಆಗಿರ್ಬೋದು, ಅದೇ ರೀತಿ ಸುರಪ್ಪಣ್ಣವರು ಆಗಿರ್ಬೋದು, ವೆಂಕಟೇಶಣ್ಣನವರು ಆಗಿರ್ಬೋದು, ಉಮಾಪತಿ ಅವರು ಆಗಿರ್ಬೋದು, ರಂಗಯ್ಯ ಪಾಂಡು, ಇಂಥ ಸುಮಾರು ಸಮಾಜದ ಮುಖಂಡರುಗಳು ಇಷ್ಟೆಲ್ಲ ಜನ ಇದ್ಕೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಒಂದು ನೇಕಾರರು ಸಮಾಜಮುಖಿಯಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕಂತೇಳಿ ಹೇಳುತ್ತಾ ಈ ಸಂದರ್ಭದಲ್ಲಿ, ಯಾಕಂತಂದರೆ ಸುಮಾರು ಜನಸಂಖ್ಯೆ ಇವತ್ತು ವೀರಶೈವ ಸಮಾಜ ಇದೆ. ವೀರಶೈವ ಸಮಾಜದಲ್ಲಿ ಸಹ ಪಂಗಡಗಳಿದೆ. ಲಾಳಗಂಡರಿದ್ದಾರೆ, ಗಾಣಿಗರಿದ್ದಾರೆ, ಪಂಚಮಶಾಲಿ ಇದ್ದಾರೆ, ಹೂಗಾರರಿದ್ದಾರೆ. ಈ ರೀತಿ ನಮ್ಮಲ್ಲಿ ಕೂಡ ನೇಕಾರರ ಅಂದ ತಕ್ಷಣ ಒಂದು ನೇಕಾರಿಕೆ ವೃತ್ತಿಯಿಂದ ಈ ಒಂದು ನಾವು ಹೆಸರು ಆಗಿದೆ ನೇಕಾರಿಕೆ ಅಂತೇಳಿ. ಈ ನೇಕಾರರಲ್ಲಿ ಈ ಒಂದು ಪಂಗಡಗಳಾಗಿದೆ. ನಾನು ಈ ಮುಂದೆ ಹೇಳ್ದಂಗೆ ಪಟ್ಟಶಾಲಿ, ಪದ್ಮಶಾಲಿ, ತೋಟವೀರ, ದೇವಾಂಗ, ಈ ರೀತಿ ನಮ್ಮಲ್ಲಿ ಕೂಡ ಪಂಗಡಗಳು, ನಾವೆಲ್ಲ ಒಳ ಪಂಗಡಗಳು ಸೇರಿದ್ರೆ ಸುಮಾರು 40ರಿಂದ 50 ಲಕ್ಷ ಜನಸಂಖ್ಯೆ ಈ ಕರ್ನಾಟಕದಲ್ಲಿ ನಾವು ಇದ್ದೀವಿ. ಎಲ್ಲ ರಂಗಗಳನ್ನು ನಾವು ಹಿಂದೆ ಇದ್ದೀವಿ. ನಮ್ಮ ಹಿಂದುಳಿದ ವರ್ಗದಲ್ಲಿ ಹಾಕಿದರೆ ಮುಂಬರುವ ದಿನಮಾನಗಳಲ್ಲಿ ಕೂಡ ಈ ಒಂದು ಪರಿಶಿಷ್ಟ ಪಂಗಡ ಒಂದು ರಲ್ಲಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರಂಗಗಳಲ್ಲಿ ನಮ್ಮ ಒಂದು ಸಮಾಜದ ಯುವಕರು, ನಮ್ಮ ಸಮಾಜದವರು ಮುಂದುವರಿತಾರೆ ಅಂತೇಳಿ ಇದೆಲ್ಲ ಸರ್ಕಾರಗಳು ಗಮನ ಸೆಳೆಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಪದ್ಮಶಾಲಿ ಸಮಾಜದ ಮಹಿಳಾ ಮಂಡಳಿ ಅಧ್ಯಕ್ಷೆ ಮೀನಾಕ್ಷಿ ಅವರು ಮಾತನಾಡಿ, ವಧುವರರ ಅನ್ವೇಷಣೆಯಲ್ಲಿರುವವರಿಗೆ ಈ ಕಾರ್ಯಕ್ರಮವು ನಿಜಕ್ಕೂ ಸಹಾಯಕ ಮತ್ತು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎಂದು ಶ್ಲಾಘಿಸಿದರು. ಕುರೇಕುಪ್ಪದಂತಹ ಸಣ್ಣ ಊರಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ವಧುವರರು ಆಗಮಿಸಿ ಒಬ್ಬರಿಗೊಬ್ಬರು ಮಾಹಿತಿ ಹಂಚಿಕೊಂಡಿದ್ದು ಇದು ಯಶಸ್ವಿ ಕಾರ್ಯಕ್ರಮ ಎಂದರು. ಇವತ್ತು ಇಂದಿನ ದಿನ ಬಹಳ ವಿಶೇಷವಾದ್ದು. ಯಾಕೆಂದರೆ ನಾವು ಇವತ್ತು ನಾನಿಲ್ಲಿ ನಿಂತಿರೋದು ಕುರೇಕುಪ್ಪದ ಮಾರ್ಕಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ. ಇವತ್ತು ನಮ್ಮನ್ನು ಆಹ್ವಾನಿತರಾಗಿ ಕರೆದ್ರು ಕುರೇಕುಪ್ಪ ಹಾಗೂ ತೋರಣಗಲ್ ಇವರು ಪದ್ಮಶಾಲಿ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ನಮ್ಮನ್ನು ಇನ್ವೈಟ್ ಮಾಡಿದ್ರು. ಬಂದ್ವಿ ನಾವು ಇಲ್ಲಿ ಮಹಿಳಾ ಮಂಡಳಿ ವತಿಯಿಂದ. ಇಲ್ಲಿ ನೋಡಿದ್ರೆ ಬಹಳ ಅದ್ಧೂರಿಯಾಗಿ ವಧುವರರ ವೇದಿಕೆನ ಮಾಡಿದ್ದಾರೆ. ತುಂಬ ಸ್ವಾಗತಾರ್ಹ, ಇದು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವೇದಿಕೆ ಆಗಿತ್ತು. ಇದು ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ವಧುಗಳಿಗೆ ವರರು ಸಿಗೋದು, ವರರಿಗೆ ವಧುಗಳು, ಈ ಥರ ಒಬ್ಬರಿಗೊಬ್ಬರು ಒಂದು ಹೊಂದಾಣಿಕೆ ಆಗಲಿ, ಒಂದು ಒಳ್ಳೆ ಮನೆತನದಿಂದ ಬರ್ತಕ್ಕಂಥ ಗೌರವಾನ್ವಿತ ಇದನ್ನ ಮಾಡೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಡೆದಿರಲಿಲ್ಲ. ಇಲ್ಲಿ ಇವರು ನಮ್ಮ ಈ ತಂಡದವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾಡಿ ಒಂದೇ ಮನೆಯ ವಾತಾವರಣ ಸೃಷ್ಟಿ ಇದೆ. ಮುಕ್ತರಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಇದು ನಾವು ಗಮನಿಸಿದ ಪ್ರಕಾರವಾಗಿ ನಮ್ಮ ರಾಜ್ಯದ ಒಂದೇ ವಿಭಾಗದಿಂದ ಬಂದಿಲ್ಲ, ಬೇರೆ ನಮ್ಮ ಹೈದರಾಬಾದು ಪಕ್ಕದ ರಾಜ್ಯದವರು ಬಂದಿದ್ದಾರೆ, ಇತರ ಮೂಲೆಗಳಿಂದನೂ ಬಂದಿದ್ದಾರೆ. ಇದು ಸಣ್ಣ ಊರು, ಆದರೆ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ಎಷ್ಟು ಭಾಳ ಸಂತೋಷ ಅನಿಸುತ್ತೆ. ಇದು ನಿರಂತರವಾಗಿ ನಡಿಬೇಕಾಗಿದ್ದು. ಇವತ್ತು ನಡೀತು, ಇನ್ನೊಮ್ಮೆ ನಿಂತೋಯ್ತು ಅನ್ನೋದು ಆಗಬಾರ್ದು. ಇದು ನಿರಂತರವಾಗಿ ನಡೀಲಿ ಅನ್ನೋ ಒಂದು ಆಶಯದಿಂದ ಮಾತಾಡ್ತಾ ಇದ್ದೀನಿ. ಇದನ್ನು ಸಮಾಜದ ಮತ್ತೊಬ್ಬ ಮುಖಂಡ ಪುಲಿಪಾಟಿ ಶ್ರೀಧರ್ ಮಾತನಾಡಿ, ಸಮಾವೇಶದ ಆರಂಭದಲ್ಲಿ ಆತಂಕವಿತ್ತು, ಸಮಾಜದ ಬಂಧುಗಳ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿದೆ ಎಂದರು. ಏನಾದರೂ ಒಂದು ಸಾಧನೆ ಮಾಡಲೇಬೇಕು, ಈ ಸರಿ ನಾವು ಏನಾದರೂ ಬೇರೆ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ನಾವು ಈ ವಧುವರರ ಮುಖಾಮುಖಿ ಸಮಾವೇಶವನ್ನು ಕೈಗೊಂಡಿವಿ. ಈ ವಧುವರರ ಮುಖಾಮುಖಿ ಸಮಾವೇಶವನ್ನು ಕೈಗೊಂಡಿದ್ದ ನಂತರ ನಾವು ಹೇಗೆ ಮಾಡೋದು ನಾವೆಲ್ಲ ಈ ಥರ ಮೀಟಿಂಗ್ ಮಾಡಿಬಿಟ್ಟಿದ್ದೀವಿ, ಸಮಾವೇಶ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಯಾರು ಸಾಥ್ ಕೊಡ್ತಾರೆ ಅಂತ ಎಲ್ಲ ನಮಗೆ ಭಯ ಆಗಿತ್ತು. ಆದರೆ ನಮ್ಮ ಕರ್ನಾಟಕದ ಸಮಸ್ತ ಪದ್ಮಶಾಲಿ ಸಮಾಜದ ಬಂಧುಗಳು ನಮಗೆಲ್ಲ ಇಷ್ಟೆಲ್ಲ ಸಾಥ್ ಕೊಟ್ಬಿಟ್ಟು ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಕರ್ನಾಟಕದವರು ಅಷ್ಟೇ ಅಲ್ಲ, ಪಕ್ಕದ ರಾಜ್ಯ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಅನ್ಬೇಕಾಗತ್ತೆ ನಾವು. ಇಲ್ಲೆಲ್ಲ ಪದ್ಮಶಾಲಿ ಕುಲಬಂಧವರೆಲ್ಲ ನಮಗೆ ಸಾಥ್ ಕೊಟ್ಬಿಟ್ಟು
ನಾವೊಂದು ನಮ್ದೊಂದು ತೊಗೊಳ್ರಿ, ನಮ್ದೊಂದು ನಂಬರ್ ತೊಗೊಳ್ರಿ, ನಮ್ಮದೊಂದು ನಂಬರ್ ತೊಗೊಂಡ್ರಿ ಅಂತ ನಮಗೆ 15-20 ಮಾಡ್ತೀವಿ ಅಂತ ಡೌಟ್ ಇತ್ತು. 50 ಮಾಡ್ಬೇಕಂತ ಟಾರ್ಗೆಟ್ ಇತ್ತು. ಆದರೆ 150ಕ್ಕಿಂತ ಜಾಸ್ತಿ ಟಾರ್ಗೆಟನ್ನು ನಾವು ರೀಚ್ ಮಾಡೋಕ್ಕೆ ನಮಗೆ ಅನುಕೂಲ ಆಯಿತು. ಅದಕ್ಕೆ ಭಾಳ ಖುಷಿ ಆಗುತ್ತೆ ನಮಗೆ. ಈ ಥರ ಮುಂದೆ ಕೂಡ ನಾವು ಮುಂದೆ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ. ಆದರೂ ಇವತ್ತು ನಾವು ಒಂದು ಫಂಕ್ಷನ್ ಏನಿದೆಯಲ್ಲ ಅದು ಭಾಳ ಸಕ್ಸಸ್ಫುಲ್ ಆಗಿದೆ. ನಮಗೆ ಭಾಳ ಸಂತೋಷ ಇದೆ. ಕುರೇಕೊಪ್ಪದ ಮತ್ತೊಬ್ಬ ಮುಖಂಡ ಜೆ ಗಂಗಾಧರ್ ಮಾತನಾಡಿ ಸಂಘವು ಬೆಳೆದು ಬಂದ ರೀತಿ ಹಾಗೂ ಸಂಘದಿಂದ ನಡೆದ ಕಾರ್ಯಕ್ರಮಗಳ ಮಾಹಿತಿಯನ್ನು ಹಂಚಿಕೊಂಡರು. ಆಲ್ರೆಡಿ ಒಂದು 15-16 ವರ್ಷದಿಂದ ಕುರೇಕೊಪ್ಪದಲ್ಲಿ ಇತ್ತು ಸಂಘ. ತೋರಣಗಲ್ಲು ಸ್ಟೇಷನ್ ಅಂತೇಳಿ ಅಕ್ಕಪಕ್ಕದ ಊರುಗಳಲ್ಲಿ ನಾವು ಅಲ್ಲೇ ಇರೋದು ಜಾಸ್ತಿ. ಆವಾಗ ನಾವು ಅಲ್ಲಿ ಸಂಘನ ಪ್ರಾರಂಭ ಮಾಡ್ಬೇಕಂತೇಳಿ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಹೇಳಿದರೆ ಅವರು ಅದಕ್ಕೆ ಅನುಮತಿ ಕೊಟ್ಟರು, ಮಾಡೋಣ ಸಂಘ ಅಂತೇಳಿ. ನಾವೇನು ನಮ್ಮವ್ರು ಅಷ್ಟು ಜನ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ 74 ಮನೆ ಸಿಕ್ಕು. ಆವಾಗ ನಮ್ಮ ಪ್ರೆಸಿಡೆಂಟನ್ನ ಯಾರನ್ನ ಮಾಡ್ಬೇಕಂತೇಳಿ ಈ ನಮ್ಮ ಜಕ್ಕ ತಿಪ್ಪೇಸ್ವಾಮಿ ಅಂತೇಳಿ ಇವರಿಗೆ ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಿ ಇವರಿಗೆ ಪ್ರೆಸಿಡೆಂಟ್ ಮಾಡಿದ್ವಿ. 5 ವರ್ಷ ಪೂರ್ತಿ ಅವರು ಮಾಡಿದರು. 5 ವರ್ಷದಲ್ಲಿ ಮಾರ್ಕಂಡೇಯ ಜಯಂತಿ, ನೂಲುಣಿಮೆ, ಆಮೇಲೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಸಂಘನ ಮುಂದೆ ತಗೊಂಡು ಇನ್ನು ಅಕ್ಕಪಕ್ಕದ ಊರುಗಳಿಗೆ ಕೂಡ ಇನ್ನು ನಮ್ಮವ್ರು ಯಾರ್ಯಾರು ಅಂತೇಳಿ ಎಲ್ಲರಿಗೆ ಕೂಡಿಸ್ಕೊಂಡು ಈಗ 170-180 ಮನೆಗಳು ಇದಾವೆ ನಮ್ಮವು. ಸಂಘ ಇನ್ನು ಬಲಪಡ್ತಾ ಬಂದಾಗ 5 ವರ್ಷ ಫೀಲ್ಡ್ ಇವ್ರದ್ದು ಮುಗಿದ ಮೇಲೆ ಮತ್ತೆ ರಾಜೀನಾಮೆ ಕೊಟ್ಟರು. ನೋಡಪ್ಪ, ನಾನಂತ 5 ವರ್ಷ ಮಾಡಿದ್ದೀನಿ, ನೀವು ಮತ್ತೆ ಏನಾದರೂ ಮುಂದೆ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದರು. ಮತ್ತೆ ಸಂಘ ಇಲ್ಲ, ನೀನೇ ಇರಬೇಕು, ಇದ್ದರೆ ಮಾತ್ರ ಸಂಘ ಈ ಥರ ಮೇಲೆ ಹೇಳೋದಕ್ಕೆ ಸಾಧ್ಯ ಅಂತೇಳಿ ಇವರಿಗೆ ಮತ್ತೆ ನಾವು ಪ್ರೆಸಿಡೆಂಟನ್ನ ಎಲ್ಲರೂ ಕಲಿತು ನಮ್ಮ ಸಮಾಜದ ಪರವಾಗಿ ಮಾಡಿದ್ದೀವಿ. ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಇವ್ರ ವಯಸ್ಸು ಬರೀ 70-80 ಕಾಣ್ತೈತೆ ನೋಡೋರಿಗೆ. ಆ್ಯಕ್ಚುಲಿ ಅಷ್ಟಿಲ್ಲ, 20-24 ಇರ್ಬೋದು ಅಂತ ಅನಿಸ್ತದೆ ನನಗೆ. ಯಾಕಂದರೆ ಅಂಥ ಒಂದು ಇದು ಛಲಗ ಸಂಘ ಅಂದರೆ ಇಲ್ಲಿ ಇಟ್ಕೊಳ್ಳೋಣ ಸಂಘನ ಆ ಒಂದು ಮಟ್ಟದಲ್ಲೇ ಇರೋದ್ರಿಂದ ಈ ಸಂಘ ಇಲ್ಲಿವರೆಗೆ ಬಂದೈತಿ. ಮತ್ತೆ 5 ವರ್ಷ ಆದಮೇಲೆ ಮತ್ತೆ ಪುನಃ ಅವರು ಇದು ಮಾಡಿದ್ಮೇಲೆ ಇಲ್ಲ, ಈ ಸತಿ ನಾವು ವಧುವರರ ಕಾರ್ಯಕ್ರಮ ಮಾಡಲೇಬೇಕು ಅಂಥೇಳಿ ನಮ್ಮೆಲ್ಲರಿಗೆ ಹೇಳತಟ್ಟಿಗೆ ಮತ್ತೆ ಮೀಟಿಂಗ್ ಇಟ್ಟು ಮತ್ತೆ ಮೀಟಿಂಗ್ನಲ್ಲಿ ಕೂಡ ಆಯಿತು, ನೀನು ಹೆಂಗೆ ಮಾಡ್ತೇವೆ ಮಾಡಪ್ಪ ನೋಡೋಣ ಅಂತೇಳಿ ಅಂದ್ರೆ ನಮಗೆ ಸ್ವಲ್ಪ ಡೌಟ್ ಇತ್ತು, ಜನ ಕಲಿತಾರೋ ಇಲ್ಲೋ ಎದಕ್ಕಿದೆ ಅಂತೇಳಿ. 50 ನಾನು ಮಾಡೇ ತಿರ್ತೀನಿ ರೀ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ ಅಂತೇಳಿ ಹೇಳಿದರು. ಹೇಳಿದ ಮೇಲೆ ನಾವು ಇದಕ್ಕೆ ಆಯ್ತಪ್ಪ ನೋಡೋಣ, ದೇವರ ಮಾರ್ಕಂಡ ಏನು ಮಾಡ್ತಾನೆ ಏನು ಕತೆ ಅಂತೇಳಿ ಇದ್ವಿ. 130-140ವರೆಗೆ ಮಾಡಿಬಿಟ್ರು ಅವರು. ಸುಮಾರು ಒಂದು 35-40 ಹೆಣ್ಣು ಹುಡುಗರು ವಧು, ವರ ಒಂದು 70-80 ವರಗಳು ಸಿಕ್ಕು. ನಮ್ಮ 3 ರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಆಮೇಲೆ ಮತ್ತೆ ಮಹಾರಾಷ್ಟ್ರ, ಈ 4 ರಾಷ್ಟ್ರಗಳ ಜನ ಇವತ್ತು ಬಂದು ಇಲ್ಲಿ ಭಾಗವಹಿಸ್ತಂದರೆ ಪದ್ಮಶಾಲಿ ಸಾಮಾಜಿಕ ಅದು ಎಷ್ಟು ಶಕ್ತಿ ಇವರೆಲ್ಲರೂ ನಮಗೆ ಕೊಟ್ಟರೆ ಅಂತೇಳಿ ಭಾಳ ನಮಗೆ ಆಶ್ಚರ್ಯ ಆಗ್ತೈತಿ. ಬಂಧುಗಳೇ, ದಯವಿಟ್ಟು ಸಮಾಜದ ಬಗ್ಗೆ ಕಳಕಳಿ ಇರಲಿ. ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ಗೋತ್ರಗಳನ್ನು ಮಕ್ಕಳಿಗೆ ಕೂಡ ತಿಳಿಸಿ, ಸಮಾಜದ ಏಳಿಗೆಗೆ ನೀವೆಲ್ಲರೂ ಕೈ ಜೋಡಿಸಿ. ಸಮಾಜ ಅಂದರೆ ನಾವು ಭಗವಂತ ಮಾರ್ಕಂಡೇಶ್ವರ ಕೃಪಾ ಕಟಾಕ್ಷದಿಂದ ಈ ಒಂದು ಸಮಾಜದಲ್ಲಿ ನಾವು ಹುಟ್ಟಿರ್ಬೋದು, ಇಲ್ಲದ್ರೆ ಆತನ ಕೃಪೆ ಇಲ್ಲದ್ರೆ ನಾವೇನು ಬರೋಕ್ಕಾಗುತ್ತೆ. ಪ್ರತಿಯೊಬ್ಬರು ಸಮಾಜದಲ್ಲಿ ಗುರುತಿಸಿ ಎಲ್ಲೆಲ್ಲಿ ಸಂಘಗಳಿದಾವೋ ಬಲಪಡಿಸಿ, ಕನಿಷ್ಠ ಏನಿಲ್ಲ ಅಂದರೆ ಸರ್ಕಾರದ ಕಣ್ಣಿಗೆ ಬೀಳ್ತಕ್ಕಂಥ ಒಂದು ಮಟ್ಟಕ್ಕೆ ತಗೊಂಡು ಬರ್ರಿ. ಮಾರ್ಕಂಡೇಶ್ವರನ ಭಕ್ತರು, ನೇಕಾರರು, ಪದ್ಮಶಾಲಿ ನೇಕಾರರು ಎಲ್ಲೇ ಇರಲಿ ಗುರುತಿಸಿ ನೀವು ಒಂದು ಸಂಘಟನೆಗಳು ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಈ ಕ್ಯಾಸ್ಟನ್ನು ಒಂದು ಸರ್ಕಾರದ ಮಟ್ಟಕ್ಕೆ ತಿಳಿಯಂಗೆ ಒಂದು ಮಾಡ್ತಾರಂತೇಳಿ ಭಾವನೆ, ಅದರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮವು ಬಹುತೇಕ ಯಶಸ್ವಿಯಾಗಿದ್ದು ಆಂಧ್ರಪ್ರದೇಶ, ಹೈದರಾಬಾದ್, ಅನಂತಪುರ, ಗುತ್ತಿ, ಮಹಾರಾಷ್ಟ್ರ, ಕರ್ನಾಟಕದ ಮೈಸೂರು, ಹುಬ್ಬಳ್ಳಿ, ಯಾದಗಿರಿ, ಹೊಸಪೇಟೆ, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ನೇಕಾರ ಸಮಾಜದ ಬಂಧುಗಳು ಭಾಗವಹಿಸಿದ್ದರು. ಜಕ್ಕತಿಪ್ಪೇಸ್ವಾಮಿ, ಪತ್ರಕರ್ತರಾದ ರಾಜೇಂದ್ರ, ಶ್ರೀಧರ್, ಗಂಗಾಧರ್ ಹಾಗೂ ಕುರೇಕೊಪ್ಪ, ತೋರಣಗಲ್ಲು ಮತ್ತು ತೋರಣಗಲ್ಲು ರೈಲ್ವೆ ನಿಲ್ದಾಣದ ಅನೇಕ ಮುಖಂಡರು ಸಮಾವೇಶದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸ್ನೇಹಿತರೆ, ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಹೊಸ ಮಾಹಿತಿಯನ್ನು ತಿಳಿಯಲು ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.